ವಿದ್ಯಾರ್ಥಿಗಳೇ, ಕಳೆದ ಒಂದು ತರಗತಿಯಲ್ಲಿ ಕವನದ ಬಗ್ಗೆ ಅಧ್ಯಯನವನ್ನ ನಾವು ಕೈಗೊಂಡಿದ್ವಿ. ಹಾಗಾಗಿ ಇವತ್ತಿನ ದಿನ ನಾವು ಸಣ್ಣ ಕಥೆಗಳತ್ತ ನಮ್ಮ ಅಧ್ಯಯನವನ್ನ ಮುಂದುವರಿಸೋಣ. ಹಾಗಾಗಿ ಸಣ್ಣ ಕಥೆಗಳೇ ಹಾಗೆ ಅತ್ಯಂತ ಚುಟುಕಾಗಿರ್ತಕ್ಕಂಥ ಕಥೆಗಳಾಗಿದ್ದು, ಇಡೀ ಒಂದು ನೈತಿಕತೆಯನ್ನ ಕಟ್ಟಿಕೊಡುವಂತಹ ಒಂದು ಶ್ರೇಷ್ಠ ಕಥೆಗಳು ಕೂಡ ಇಲ್ಲಿ ನಾವು ಅನ್ಬಹುದು. ಹಾಗಾಗಿ ಈ ಒಂದು ನಿಮ್ಗಾಗಿ ನಿಮ್ಮ ಒಂದು ಪಠ್ಯ ಪುಸ್ತಕದಲ್ಲಿ ಇರ್ತಕ್ಕಂಥ ಈ ಒಂದು ಸಣ್ಣ ಕಥೆಯ ಒಂದು ಪರಿಚಯವನ್ನ ನಾನು ಮಾಡಿಕೊಡ್ತೇನೆ. ಹಾಗಾಗಿ ನಿಮ್ಮ ಒಂದು ಪಠ್ಯಕ್ರಮಕ್ಕೆ ಇರುವಂತಹ ಸಣ್ಣ ಕಥೆ ಅಂದ್ರೆ ಎಣ್ಣೆ ಚಿಮಿಣಿ ಎಣ್ಣೆ. ಹಾಗಾಗಿ ಯಾವುದಿದೋ ಎಣ್ಣೆ ಚಿಮಿಣಿ ಎಣ್ಣೆ ಅನ್ನುವ ಒಂದು ಸಣ್ಣ ಕಥೆಯನ್ನ ಲೇಖಕರಾಗಿರ್ತಕ್ಕಂಥ ನಿರಂಜನ್ ಅವರು ಈ ಒಂದು ಕಟ್ಟಿಕೊಟ್ಟಿರ್ತಾರೆ, ಈ ಒಂದು ಕಥೆಯನ್ನ ಕಟ್ಟಿಕೊಟ್ಟಿರ್ತಾರೆ. ಹಾಗಾಗಿ ಎಣ್ಣೆ ಚಿಮಿಣಿ ಎಣ್ಣೆ ಏನಿದು ಶೀರ್ಷಿಕೆ ವಿಚಿತ್ರವಾಗಿದೆಯಲ್ಲ, ಆ ಒಂದು ಶೀರ್ಷಿಕೆ ವಿಚಿತ್ರವಾಗಿದ್ರೂ ಸಹ ಆ ಸಣ್ಣ ಕಥೆಯಲ್ಲಿ ಅನುಭವದ ಮಾತುಗಳನ್ನ ನಾವು ನೋಡ್ತೀವಿ ವಿದ್ಯಾರ್ಥಿಗಳೇ. ಹಾಗಾಗಿ ಯುದ್ಧ ಅಂದ ತಕ್ಷಣ ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಯುದ್ಧ ಅಂದ್ರೆ ಗಡಿಯಲ್ಲಿ ನಡೀತಕ್ಕಂಥದ್ದೇ ಯುದ್ಧ ಅಂತ ನಾವೆಲ್ಲ ತಿಳ್ಕೊಂಡಿರ್ತೀವಿ. ಯುದ್ಧ ಅಂದ ತಕ್ಷಣನೇ ನಮಗೆ ಮತ್ತು ನಮ್ಮ ವಿರೋಧಿಗಳ ಮಧ್ಯೆ ನಡೀತಕ್ಕಂಥ ಒಂದು ಸಂಘರ್ಷ ಅಂತ ನಾವು ಅರ್ಥ ಮಾಡ್ಕೊಂಡಿರ್ತೀವಿ. ಆ ಯುದ್ಧದಲ್ಲಿ ಆ ಗಡಿಯಲ್ಲಿ ನಿಂತು ನಮ್ಮನ್ನ ರಕ್ಷಣೆ ಮಾಡ್ತಾ ಇರ್ತಾರಲ್ಲ, ಆ ಒಂದು ಯೋಧರು ಯುದ್ಧವನ್ನ ಮಾಡಿ ಯುದ್ಧವನ್ನ ಗೆಲ್ಲುವಂತಹ ಸಂದರ್ಭವನ್ನ ನಾವು ನೋಡ್ತೇವೆ. ಆದ್ರೆ ಎಲ್ಲೋ ಗೊತ್ತಿಲ್ಲದೆ ನಡೀತಕ್ಕಂಥ ಯುದ್ಧದಿಂದಾಗಿ ಸಣ್ಣ ಪುಟ್ಟ ಗ್ರಾಮಗಳಲ್ಲಿ ನೆಲೆಸ್ತಕ್ಕಂಥ ವ್ಯಕ್ತಿಗಳಿಗೆ ಅಥವಾ ಜನರಿಗೆ ಆ ಯುದ್ಧದಿಂದಾಗಿ ಆಗ್ತಕ್ಕಂತಹ ಸಮಸ್ಯೆಗಳು ಏನೇನು ಅನ್ನುವ ಒಂದು ಆತಂಕಕಾರಿ ವಿಷಯಗಳನ್ನ ಕಟ್ಟಿಕೊಡ್ತಕ್ಕಂತ ಒಂದು ಪ್ರಯತ್ನವನ್ನ ಈ ಒಂದು ನಿಮ್ಗೆ ಸಣ್ಣ ಕಥೆಯಾಗಿರ್ತಕ್ಕಂತಹ ಎಣ್ಣೆ ಚಿಮಣೆ ಎಣ್ಣೆ ಅನ್ನುವ ಒಂದು ಕಥಾಭಾಗದಲ್ಲಿ ನಾನು ಪರಿಚಯಿಸ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ಈ ಒಂದು ಸಣ್ಣ ಕಥೆಯನ್ನ ನಿಮಗಾಗಿ ಕಟ್ಟಿಕೊಟ್ಟಿರ್ತಕ್ಕಂತಹ ನಿರಂಜನ್ ಅವರ ಬಗ್ಗೆ ಸ್ವಲ್ಪ ಕಿರುಪರಿಚಯವನ್ನ ನಾವೆಲ್ಲ ಮಾಡಿಕೊಳ್ಳೋಣ. ಹಾಗಾಗಿ ಇವರ ಒಂದು ಹೆಸರು, ಪೂರ್ಣ ಹೆಸರು ಅಂತ ನಾವು ನೋಡಿದ್ರೆ ಶಿವರಾಯ ಅನ್ನುವುದು. ಇವರು ಕ್ರಿಸ್ತ ಶಕ 1924ರಲ್ಲಿ ಆ ಒಂದು ಪುತ್ತೂರು ತಾಲೂಕಿನ ಕುಳಕುಂದ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಜನಿಸ್ತಾರೆ. 8 ವರ್ಷ ತುಂಬಿದಾಗಲೇ ತಂದೆಯನ್ನ ಕಳ್ಕೊಂಡಿರ್ತಕ್ಕಂಥ ಇವರು ಚಿಕ್ಕಂದಿನಿಂದಲೇ ಬಾಲ್ಯದಿಂದಲೇ ತಾಯಿಯ ಆಶ್ರಯದಲ್ಲಿ ಬೆಳೀತಾಳೆ. ಸಾಕಷ್ಟು ಶ್ರಮಜೀವಿಯಾಗಿರ್ತಕ್ಕಂತಹ ಅವರ ತಾಯಿ ಕಷ್ಟಪಟ್ಟವರಿಗೆ ವಿದ್ಯಾಭ್ಯಾಸವನ್ನು ಸಹ ಮಾಡಿಸ್ತಾರೆ. ಅಂಥ ಒಂದು ಕುಟುಂಬದಿಂದ ಬೆಳೆದು ಬಂದಿರತಕ್ಕಂತ ಈ ಒಂದು ನಿರಂಜನ್ ಅವರು ಸಾಕಷ್ಟು ಕಥೆಗಳನ್ನ, ಕಾದಂಬರಿಗಳನ್ನ, ಕಥಾ ಸಂಕಲನಗಳನ್ನ, ವಿಮರ್ಶೆಗಳನ್ನ ಕೂಡ ಪ್ರಕಟಣೆ ಮಾಡತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ತೇವೆ. ಹಾಗೆ ಸಾಹಿತ್ಯ ಲೋಕಕ್ಕೆ ಅಪಾರ ಒಂದು ಯಶಸ್ಸನ್ನ ತಂದು ಕೊಟ್ಟಿರ್ತಕ್ಕಂಥ ನಿರಂಜನ್ ಅವರಿಗೂ ಕೂಡ ಸಾಕಷ್ಟು ಪ್ರಶಸ್ತಿಗಳು ಕೂಡ ಅರಸಿ ಬಂದಿರತಕ್ಕಂಥದ್ದನ್ನ ವಿದ್ಯಾರ್ಥಿಗಳೇ ನಾವು ಅವರ ಕಿರುಪರಿಚಯದ ಮೂಲಕ ಕಾಣಿಸ್ತೇವೆ. ಹಾಗಾಗಿ ಈ ನಿರಂಜನ್ ಅವರ ಕಟ್ಟಿಕೊಟ್ಟಿರ್ತಕ್ಕಂತಹ ಎಣ್ಣೆ ಚಿಮಿಣಿ ಎಣ್ಣೆ ಅನ್ನುವ ಒಂದು ಕಥಾ ಭಾಗವನ್ನ ನಿರಂಜನ್ ಅವರ ಸಮಗ್ರ ಕಥಾ ಸಂಕಲನ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗ್ತದೆ. ಎಲ್ಲಿಂದ? ಎಣ್ಣೆ ಚಿಮಿಣೆ ಎಣ್ಣೆ ಅನ್ನುವ ಸಣ್ಣ ಕಥೆಯನ್ನ ನಿರಂಜನ್ ಅವರು ಬರೆದಿರ್ತಕ್ಕಂತಹ ಸಮಗ್ರ ಕಥಾ ಸಂಕಲನ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗ್ತದೆ. ಹಾಗಾಗಿ ಇಡೀ ಒಂದು ಕಥೆಯ ಒಂದು ಅನಾವರಣವನ್ನ ನಾವು ತೆಗೆದು ನೋಡ್ಬೇಕಾದ್ರೆ ಈ ಒಂದು ಕಥೆಯ ಪಾತ್ರಗಳ ಪರಿಚಯ ಕೂಡ ಅಷ್ಟೇ ಮುಖ್ಯವಾಗಿರ್ತದೆ. ಹಾಗಾಗಿ ನಾವು ಈ ಒಂದು ಕಥೆಯಲ್ಲಿ ಸಣ್ಣ ಪುಟ್ಟ ಹಲವಾರು ಪಾತ್ರಗಳನ್ನ ನಾವು ಕಾಣ್ತೀವಿ, ಸಾಕಷ್ಟು ಪಾತ್ರಗಳನ್ನ ಕಾಣ್ತೀವಿ. ಆ ಎಲ್ಲಾ ಪಾತ್ರಗಳಲ್ಲಿ ನಮಗೆ ಮುಖ್ಯವಾಗಿರ್ತಕ್ಕಂಥ ಪಾತ್ರಗಳು ಅಂದ್ರೆ ಈ 4 ಪಾತ್ರಗಳು. ಒಂದು ಸೋಮನ ಪಾತ್ರ. ಈ ಸೋಮ ಮತ್ತೆ ಬೇರೆ ಯಾರು ಅಲ್ಲ, ನಮ್ಮ ಕಥೆಯ ಕಥಾನಾಯಕ ಅಂತ ನಾವಿಲ್ಲಿ ನೋಡ್ತೇವೆ. ನಮ್ಮ ಕಥೆಯ ಕಥಾನಾಯಕ ಯಾರು? ಸೋಮ. ಹಾಗಾಗಿ ಎರಡನೆಯ ಪಾತ್ರ ರಾಯರ ಒಂದು ಪಾತ್ರ. ಸಗಟು ವ್ಯಾಪಾರಿ ಆಗಿರ್ತಕ್ಕಂಥ ರಾಯರು ಆ ಒಂದು ಸೋಮನೊಂದಿಗೆ ಸಂಬಂಧವನ್ನ ಬೆಳೆಸಿಕೊಂಡಿರ್ತಕ್ಕಂಥ ಪಾತ್ರವನ್ನ ನಾವಲ್ಲಿ ನೋಡ್ತೇವೆ. ತದನಂತರದು ರಾಮಪ್ಪ.
ಮಕ್ಕಳೇ, ಯುದ್ಧ ಅಂದ ತಕ್ಷಣ ಕೇವಲ ಗಡಿಯಲ್ಲಿ ನಿಂತು ಯುದ್ಧ ಮಾಡುವಂಥದ್ದು ಅಲ್ಲ. ಇಡೀ ಆ ಯುದ್ಧದಿಂದ ಆರ್ಥಿಕ ಪರಿಣಾಮ ಹೇಗೆ ಉಂಟಾಗ್ತದೆ ಅನ್ನೋ ಒಂದು ವಿಚಾರವನ್ನು ಕೂಡ ನಾವು ಈ ಒಂದು ಕಥಾಭಾಗದಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಅಂದ್ರೆ ನಮ್ಮ ಕಥೆಯ ನಾಯಕನಾಗಿರ್ತಕ್ಕಂಥ ಸೋಮ ಸಣ್ಣ ಗೂಡಂಗಡಿ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ. ಅಂದ್ರೆ ಆ ಒಂದು ಶಾಲೆಯ ಪಕ್ಕದಲ್ಲೇ ಒಂದಿಷ್ಟು ತಿಂಡಿಗಳನ್ನ ಮಾರ್ತಕ್ಕಂಥದ್ದು, ಮತ್ತೆ ಅಲ್ಲಿ ಆತ ಬೀಡಿಗಳನ್ನ ಮಾರ್ತಕ್ಕಂಥದ್ದು, ಮತ್ತೆ ಸೀಮೆ ಎಣ್ಣೆಯನ್ನ ಕೊಂಚವಾಗಿ ಮಾರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಹಾಗಾಗಿ ನಮ್ಮ ಕಥೆಯ ಕಥಾನಾಯಕನಾಗಿರ್ತಕ್ಕಂತಹ ಸೋಮನ ಉದ್ಯೋಗ ಅಂದ್ರೆ ಗೂಡು ಅಂಗಡಿಯನ್ನ ಇಟ್ಕೊಂಡಿರ್ತಕ್ಕಂಥ ಸೋಮ ತನಗೆ ಬೇಕಾಗಿರ್ತಕ್ಕಂಥ ಸಾಮಾನನ್ನ ದಿನದಿಂದ ದಿನಕ್ಕೆ ಸಗಟು ವ್ಯಾಪಾರಿಯಾಗಿರ್ತಕ್ಕಂಥ ರಾಯರ ಭಂಡ ಶಾಲೆಗೆ ಹೋಗಿ ದಿನದಿಂದ ದಿನಕ್ಕೆ ಹಣವನ್ನ ಕೊಟ್ಟು ಆ ಸಾಮಾನುಗಳನ್ನ ಖರೀದಿ ಮಾಡ್ತಾ ಇರ್ತಾನೆ. ಖರೀದಿ ಮಾಡಿ ತಂದು ಆತ ವ್ಯಾಪಾರವನ್ನ ನಡೆಸ್ತಾ ಇರ್ತಾನೆ. ಇನ್ನು ರಾಮಪ್ಪನದು ಅಕ್ಕ ಸಾಲಿಗನಾಗಿರ್ತಕ್ಕಂಥ ರಾಮಪ್ಪನಿಗೂ ಮತ್ತು ನಮ್ಮ ಸೋಮನಿಗೂ ಅವಿನಾಭಾವ ಸಂಬಂಧ. ಹಾಗಾಗಿ ಇಡೀ ಒಂದು ಕಥೆಯ ಅನಾವರಣವನ್ನ ನಾನು ನಿಮ್ಮ ಮುಂದೆ ಹೇಳಿಬಿಡ್ತೇನೆ. ಇಡೀ ಕಥೆ ಎಷ್ಟೊಂದು ಅಲ್ಲೂಲು ಕಲ್ಲೋಲವಾಗಿ ಮೂಡಿ ಬರ್ತದೆ ಅಂತಂದ್ರೆ, ಮುಗ್ಧ ಸೋಮ ನಮ್ಮ ನಾಯಕ ಅತ್ಯಂತ ಮುಗ್ಧನಾಗಿರ್ತಕ್ಕಂಥವನು. ಅವನು ಯಾವುದೇ ವಿದ್ಯಾಭ್ಯಾಸವನ್ನ ಅರಿಯದೇ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನಾಗಿ ನಾವಿಲ್ಲಿ ನೋಡ್ತೇವೆ. ಆ ಸೋಮ ಅತ್ಯಂತ ನಯದಿಂದ ಕೂಡಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾನೆ. ಅವನಿಗೆ ಏನು ಗೊತ್ತಿಲ್ಲ. ಅವನಿಗೆ ಗೊತ್ತಿರ್ತಕ್ಕಂಥದ್ದು ಒಂದೇ, ಅವನ ಹೆಂಡತಿ ಕೆಲವು ವರ್ಷಗಳ ಹಿಂದೆ ಸಾವನ್ನ ಅಪ್ಪಿರ್ತಾಳೆ. ಇರುವಂತ ಒಂದು ಹೆಣ್ಣು ಮಗುವನ್ನ, ಸಣ್ಣ ಮಗುವನ್ನ ಸಾಕಬೇಕು, ಅದಕ್ಕೆ ದಿನ ಅಲ್ಲಿ 2 ಹೊತ್ತು ಹೊಟ್ಟೆಯನ್ನ ತುಂಬಿಸಿಕೊಳ್ಳಬೇಕು ಅಂತಕ್ಕಂಥ ಒಂದು ಕಳವಳದಿಂದ ಕೂಡಿರ್ತಕ್ಕಂಥ ವ್ಯಕ್ತಿ ನಮ್ಮ ಸೋಮ. ಆ ಸೋಮನಿಗೆ ಗೊತ್ತೇ ಇಲ್ಲ. ಬೆಳಿಗ್ಗೆ ಎದ್ದ ತಕ್ಷಣನೇ ಆ ಅಂಗಡಿಗೆ ಬರ್ತಕ್ಕಂಥದ್ದು, ಅಂಗಡಿಗೆ ಬಂದು ಸಾಮಾನುಗಳೆಲ್ಲ ಹೊಂದಿಸಿ ವ್ಯಾಪಾರ ಮಾಡ್ತಕ್ಕಂಥದ್ದು. ಹಾಗಾಗಿ ಆತನ ಒಂದು ಅಂಗಡಿಯ ಮುಂದೆ ತಿರುಗಾಡ್ತಕ್ಕಂತಹ ವ್ಯಕ್ತಿಗಳು ಯುದ್ಧದ ಬಗ್ಗೆ ಮಾತನಾಡ್ತಕ್ಕಂಥದ್ದನ್ನ ಕೇಳಿಸ್ಕೊಳ್ತಾನೆ. ಅವನಿಗೆ ಗಾಬರಿಗೊಳ್ತಾನೆ. ಅಯ್ಯೋ, ಯುದ್ಧ ಎಲ್ಲೋ ನಡೀತಾ ಇದ್ರೆ ಯುದ್ಧದ ಬಗ್ಗೆ ಯಾಕೆ ಮಾತಾಡ್ತಾರೆ ಅಂತ ಹೇಳಿ ಅಲ್ಲಿ ಅವರ ಮಾತುಗಳನ್ನ ಅವಲೋಕನ ಮಾಡ್ತಾನೆ. ಆಗ ಸೋಮನಿಗೆ ಅರ್ಥ ಆಗುದಿಲ್ಲ. ಒಂದು ದಿವಸ ಆ ಒಂದು ರಾಯರ ಬಂಡ ಶಾಲೆಗೆ ಹೋಗ್ತಾನೆ. ಆ ಒಂದು ಹೋಲ್ಸೇಲ್ ಅಂಗಡಿ ಅಂತ ನಾವು ಕರಿತೀವಿ. ಬಂಡ ಶಾಲೆ ಅಂದ್ರೆ ಹೋಲ್ಸೇಲ್ ಅಂಗಡಿ ಅಂತ ನಾವು ಕರಿತೀವಿ. ಆ ಬಂಡ ಶಾಲೆಗೆ ಹೋಗಿರ್ತಕ್ಕಂಥ ಸೋಮ ದಿನಾಲು ತಾನು ಬಳಸ್ತಕ್ಕಂಥ ಸೀಮೆ ಎಣ್ಣೆಯನ್ನ, ಚಿಮಣೆ ಎಣ್ಣೆಯನ್ನ ತೆಗೆದುಕೊಂಡು ಬರ್ತಾ ಇರ್ತಾನೆ. ಎಂದಿಗಿಂತ ಒಂದು ದಿನ ಅಂದಿನ ವ್ಯಾಪಾರ ಅಂದು ಆ ಸೀಮೆ ಎಣ್ಣೆಯ ಬೆಲೆ ಸಾಕಷ್ಟು ಏರಿಕೆಯನ್ನಗೊಂಡಿರ್ತದೆ. ಹಾಗಾಗಿ ಸೋಮ ಕೇಳ್ತಾನೆ. ಅತ್ಯಂತ ಮೃದುವಾಗಿರ್ತಕ್ಕಂಥ ಸೋಮ ರಾಯರನ್ನು ಕೇಳ್ತಾನೆ, ಏನಿದು ರಾಯರೇ, ಯಾಕೆ ಇವತ್ತು ಎಂದಿಗಿಂತ ದುಪ್ಪಟ್ಟು ಹಣವನ್ನ ಕೊಟ್ಟು ನಾನು ಸೀಮೆ ಎಣ್ಣೆಯನ್ನ ಪಡಿಬೇಕಲ್ಲ ಅಂತ ಹೇಳಿ ಕೇಳಿದಾಗ ಆ ರಾಯರು ಹೇಳ್ತಾರೆ, ಇಲ್ಲ, ಎಲ್ಲೋ ಗಡಿಯಲ್ಲಿ ಯುದ್ಧ ನಡೀತಾ ಇದೆ. ಆ ಯುದ್ಧದಿಂದಾಗಿ ಆರ್ಥಿಕ ಪರಿಣಾಮ ಉಂಟಾಗಿದೆ. ಹಾಗಾಗಿ ಯಾವುದೇ ಒಂದು ವಸ್ತುವಿನ ಬೆಲೆ ದುಪ್ಪಟ್ಟು ಹಣವನ್ನ ಕೊಟ್ಟು ತಗೊಳ್ಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಹಾಗಾಗಿ ಸಲಿಗೆಯಿಂದ ಇರ್ತಕ್ಕಂಥ ಸೋಮ ರಾಯರು ಹೇಳ್ತಕ್ಕಂಥ ಎಲ್ಲಾ ಕೆಲಸಗಳನ್ನ ಚಾಚೂ ತಪ್ಪದೆ ಮಾಡ್ತಾ ಇರ್ತಾನೆ. ಒಂದು ಸರಿ ಆ ರಾಯರ ಬಂಡಶಾಲೆಗೆ ಕಳ್ಳರು ನುಗ್ಗಿದಾಗ ಕಳ್ಳರನ್ನ ಎದುರಿಸಿ ಆ ರಾಯರ ಬಂಡಶಾಲೆಯನ್ನ ರಕ್ಷಿಸುವಂತಹ ಒಂದು ಹೊಣೆಯನ್ನ ಹೊತ್ತಿರ್ತಾನೆ ಸೋಮ. ಅಂಥ ಸೋಮ ಒಂದು ದಿವಸ ಆ ಒಂದು ರಾಯರ ಬಳಿಗೆ ಹೋಗಿ ಕೇಳ್ತಾನೆ, ರಾಯರೇ, ನನ್ನ ಬಳಿ ದುಪ್ಪಟ್ಟು ಹಣ ಇಲ್ಲ, ಹಾಗಾಗಿ ಇರುವ ಹಣದಲ್ಲೇ ಸೀಮೆ ಎಣ್ಣೆಯನ್ನ ಕೊಡಬೇಕು ಅಂತ. ಯಾವಾಗ ಆ ಒಂದು ಸೋಮ ಕೇಳ್ತಾನಲ್ಲ, ಸೋಮ ಕೇಳಿದಾಗ ರಾಯರವನನ್ನ ಗದರಿಸಿ ಬೈದು ಆಚೆಗೆ ಹಾಕುವಂಥದ್ದನ್ನ ನಾವಲ್ಲಿ ನೋಡ್ತಾ ಹೋಗ್ತೀವಿ. ಅಂದ್ರೆ ಹಣದ ಮುಂದೆ ವ್ಯಕ್ತಿಯ ವ್ಯಕ್ತಿತ್ವ ಕೆಲಸಕ್ಕೆ ಬಾರುವುದೇ ಇಲ್ಲ ಅಂತಕ್ಕಂಥ ಒಂದು ಮಾತನ್ನ ನಾವು ಈ ಕಥೆಯ ಮೂಲಕ ಕೂಡ ನೋಡ್ತಾ ಹೋಗ್ತೀವಿ. ತದನಂತರ ಹೇಳ್ತಾ ಹೋಗ್ತಾನೆ, ಆಗ ಸೋಮನಿಗೆ ತನ್ನ ಬೈಕಿಗಳನ್ನೆಲ್ಲ, ತನ್ನ ವಿಚಾರಗಳನ್ನೆಲ್ಲ ತನ್ನ ಸ್ನೇಹಿತನಾಗಿರ್ತಕ್ಕಂಥ ರಾಮಪ್ಪನ ಬಳಿ ಹಂಚಿಕೊಳ್ತಾನೆ. ಆಗ ರಾಮಪ್ಪ ಹೇಳ್ತಾನೆ, ಇಲ್ಲ, ಯಾವಾಗ ಗಡಿಯಲ್ಲಿ ಯುದ್ಧ ಪ್ರಾರಂಭವಾಗ್ತದೋ ಅಂಥ ಒಂದು ಸಂದರ್ಭದಲ್ಲಿ ಬೆಲೆ ಏರಿಕೆ ಆಗ್ತಕ್ಕಂಥದ್ದು ಅನಿವಾರ್ಯ. ಇನ್ನ ಯುದ್ಧಕ್ಕೆ ಅಂತ ಹೇಳಿ ಇನ್ನ ಗಡಿಯಲ್ಲಿ ಯುದ್ಧ ನಡೀತಾ ಇದೆ. ಯುದ್ಧದ ಸಲುವಾಗಿ ಹಣವನ್ನ ಫಂಡಿನ ರೂಪದಲ್ಲಿ ಕಳಿಸ್ಬೇಕು ಅಂತೇಳಿ ಆ ಒಂದು ಫಂಡನ್ನ ಕೇಳಿಕೆ ಬರ್ತಕ್ಕಂಥದ್ದನ್ನ ಕೂಡ ನಾವಲ್ಲಿ ನೋಡ್ತೇವೆ. ಏನೋ ದಿನಕ್ಕೆ 100 ರೂಪಾಯಿ
ರೂಪಾಯಿಯನ್ನು ಗಳಿಸ್ತಕ್ಕಂತಹ ಸೋಮನಿಗೆ ಅರಿಯದು. ಹಾಗಾಗಿ ಆತ ತನ್ನ ಬಳಿಯಲ್ಲಿ ಹಣ ಇಲ್ಲ, ಹಾಗಾಗಿ ನನಗೆ ಫಂಡಿಗೆ ಹಣವನ್ನು ಹಾಕಲಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥ ಮಾತುಗಳನ್ನು ನಾವು ಇಲ್ಲಿ ಕಾಣ್ತೇವೆ. ಆಗ ಯಾವಾಗ ತನಗಾಗಿರ್ತಕ್ಕಂಥ ನೋವನ್ನ ಆ ಸೋಮ ರಾಮಪ್ಪನ ಬಳಿ ಹೇಳ್ಕೊಳ್ತಾನೋ ಆಗ ರಾಮಪ್ಪ ಹೇಳ್ತಾ ಹೋಗ್ತಾನೆ. ಹಾಗಾಗಿ ಯುದ್ಧಗಳಿಂದಾಗಿ ಆಮದು ರಫ್ತು ನಿಂತು ಹೋಗ್ತದೆ. ಇರುವಷ್ಟು ಸಾಮಗ್ರಿಗಳ ಮೇಲೆ ಸರ್ಕಾರ ಒಂದು ವಸ್ತುವಿಗೆ ಬೆಲೆಯನ್ನ, ಸಾಕಷ್ಟು ಬೆಲೆಯನ್ನ ಏರಿಕೆ ಮಾಡ್ತದೆ, ದುಪ್ಪಟ್ಟು ಮಾಡ್ತದೆ ಅಂತಕ್ಕಂಥ ವಿಚಾರವನ್ನ ಹೇಳ್ತಾನೆ ಸೋಮ. ಒಂದು ವೇಳೆ ಸರ್ಕಾರ ನಿಗದಿಪಡಿಸಿರ್ತಕ್ಕಂಥ ಹಣಕ್ಕಿಂತ 1 ಪೈಸೆ ಜಾಸ್ತಿ ಏನಾದ್ರೂ ಅಂಗಡಿಯವರು ನಿನ್ನನ್ನ ಕೇಳಿದ್ರೆ ಅದಕ್ಕೆ ಅವರಿಗೆ ಓಚರ್ ಕೊಡಬೇಕು ಅಂತ ಹೇಳಿ ಹೇಳ್ತಾನೆ. ಆಗ ಆ ಸೋಮ 1 ದಿವಸ ಅಲ್ಲ, 3 ದಿವಸ ಅಲ್ಲ, 2 ದಿವಸ ಅಲ್ಲ, 3 ದಿವಸ ಅಲ್ಲ, ಒಂದು 3ನೇ 4ನೇ 5ನೇ 6ನೇ ದಿವಸ ಆದ್ಮೇಲೆ ಮತ್ತೆ ರಾಯರ ಬಂಡಶಾಲೆಗೆ ಹೋಗ್ತಾನೆ. ಸೀಮೆ ಎಣ್ಣೆಯನ್ನ ಕೇಳ್ತಾನೆ. ದುಪ್ಪಟ್ಟು ಹಣವನ್ನ ಕೇಳಿದಾಗ ನನಗೆ ಸರ್ಕಾರ ನಿಗದಿಪಡಿಸಿದೆಯಲ್ಲ, ಆ ಹಣಕ್ಕಿಂತ ಜಾಸ್ತಿ ಹಣವನ್ನ ನೀವು ಪಡಿತಾ ಇದ್ದೀರಾ, ಹಾಗಾಗಿ ನೀವು ನನಗೆ ಓಚರನ್ನ ಕೊಡಬೇಕು ಅಂತ ಹೇಳಿ ಕೇಳ್ತಾನೆ. ಯಾವಾಗ ಸೋಮ ಓಚರ್ ಕೇಳಿಕೆ ಮುಂದಾಗ್ತಾನೋ ಆ ರಾಯರ ಬಂಡಸಾಲೆಯಲ್ಲಿರ್ತಕ್ಕಂಥ ಆಳುಗಳು, ಸೇವಕರು ಸೋಮನನ್ನು ಹೊರಗಡೆ ಹಾಕ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಸೋಮ ಆ ರಾಯರ ಬಂಡಸಾಲೆಯನ್ನ ಬಿಟ್ಟು ಮತ್ತೆ ಬೇರೆ ಬೇರೆ ಅಂಗಡಿಗಳಿಗೆ ಹೋಗಿ ತಾನು ಸೀಮೆ ಎಣ್ಣೆಯನ್ನ ಕೇಳಿದಾಗ ಅದಕ್ಕೆ ದುಪ್ಪಟ್ಟು ಹಣ ಕೊಡದೆ ಓಚರನ್ನ ಕೇಳಲಿಕ್ಕೆ ಮುಂದಾಗ್ತಾನೆ. ಎಲ್ಲಾ ಅಂಗಡಿಯವರು ಸೇರಿ ಅವನನ್ನ ಹೊರಗಡೆ ಹಾಕ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಇಡೀ ಕತ್ತಲು ಆಗಿರ್ತಕ್ಕಂಥ ಸಮಯದಲ್ಲಿ ಆ ಮಗುವಿಗೆ, ತನ್ನ ಮಗಳಿಗೆ ಸಾಕಷ್ಟು ಕಾಯಿಲೆ ಬಿದ್ದಿರ್ತದೆ, ಜ್ವರ ಬಂದಿರ್ತದೆ. ಆ ಕಾಯಿಲೆಗೆ, ಆ ಮಗುವಿನ ಆರೋಗ್ಯಕ್ಕೆ ಅವನಿಗೆ ಆ ಆರೋಗ್ಯವನ್ನ ತೋರಿಸ್ಬೇಕು, ಆ ಆರೋಗ್ಯವನ್ನ ಕಡಿಮೆ ಮಾಡಿಸ್ಬೇಕು, ಆರೋಗ್ಯವನ್ನ ಸುಧಾರಿಸ್ಬೇಕು ಅನ್ನುವಷ್ಟರಲ್ಲಿಯೇ ಅವನಲ್ಲಿರ್ತಕ್ಕಂಥ ಎಲ್ಲಾ ಹಣ ಕಳೆದು ಹೋಗಿರ್ತದೆ. ಎಲ್ಲಾ ಹಣವನ್ನ ಕಳ್ಕೊಂಡಿರ್ತಕ್ಕಂಥ ಸೋಮ ಮಗುವಿಗೆ ರಕ್ಷಣೆಯನ್ನ ನೀಡಲಿಕ್ಕೆ ಮುಂದಾಗ್ತಾನೆ. ಹಾಗಾಗಿ ಎಲ್ಲೋ ಒಂದಿಷ್ಟು ಹಣವನ್ನ ಇಸ್ಕೊಂಡು ಬರಬೇಕು ಅಂತ ಹೇಳಿ ಅಲ್ಲಿಂದ ಕಾಲನ್ನ ಕಿತ್ತುತ್ತಾನೆ. ಯಾವಾಗ ರಾತ್ರಿಯ ಸಂದರ್ಭ, ಸುಮಾರು 10-11 ರಾತ್ರಿಯ ಸಂದರ್ಭದಲ್ಲಿ ಮಳೆ ಜೋರಾಗಿ ಬೀಳ್ತಾ ಇರ್ತದೆ ವಿದ್ಯಾರ್ಥಿಗಳೇ. ಬಿದ್ದಾಗ ಅಲ್ಲಿಂದ ಸೋಮ ತನಗಾಗಿರ್ತಕ್ಕಂಥ ನೋವನ್ನ ಮರಿಬೇಕು ಅಂತ ಹೇಳಿ ಒಂದು ರಸ್ತೆಯ ಬದಿಯಲ್ಲಿ ಒಂದು ಕಡೆ ಕೂಡ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಯಾವಾಗ ಸೋಮ ತನಗರಿವಿಲ್ಲದೆ ತನ್ನಲ್ಲಿ ಹಣದ ಒಂದು ಅಭಾವ ಉಂಟಾದಾಗ ಯುದ್ಧವನ್ನ ತಿರಸ್ಕರಿಸ್ತಾನೆ, ಬಹಿಷ್ಕರಿಸ್ತಾನೆ. ಹಾಗಾಗಿ ಆ ಸೋಮ ತನ್ನ ತನವನ್ನೆಲ್ಲ ಕಳೆದುಕೊಂಡು ಆ ರಸ್ತೆಯ ಬದಿಯಲ್ಲಿ ಬಿದ್ದಿರ್ತಾನೆ. ಇನ್ನ ಮುಂಜಾವಿನ ಜಾವ ಸುಮಾರು 7 ಗಂಟೆ 6 ಗಂಟೆ ಮುಂಜಾನೆಯ ಜಾವದಲ್ಲಿ ಆ ಹೋಟೆಲ್ ರಸ್ತೆಯ ಬಳಿಯಲ್ಲಿ ಬಿದ್ದಿರ್ತಕ್ಕಂಥ ಸೋಮನನ್ನ ನೋಡಿರ್ತಕ್ಕಂಥ ಆ ಹೋಟೆಲಿನ ಮಾಲೀಕರು ಅವನ ಮೇಲೆ ನೀರನ್ನ ಎರಚುವುದನ್ನ ನಾವು ನೋಡ್ತಾ ಹೋಗ್ತೀವಿ. ಸೋಮ ತನಗಾಗಿರ್ತಕ್ಕಂಥ ಅನ್ಯಾಯಕ್ಕೆ ಚಳುವಳಿಯನ್ನ ಮಾಡಲಿಕ್ಕೆ ಬರ್ತಾನೆ. ತಾನು ಒಂದು ಅಂಗಡಿಯನ್ನ ಇಟ್ಕೊಂಡಿದ್ದೇನೆ, ಆ ಅಂಗಡಿಯ ಸಲುವಾಗಿ ಮತ್ತು ಮನೆಗೆ ಒಂದಿಷ್ಟು ಸೀಮೆ ಎಣ್ಣೆ ಸಿಗ್ತಾ ಇಲ್ಲ, ಒಂದಿಷ್ಟು ಸೀಮೆಯನ್ನ ಬಳಕೆಗೆ ಅಂತ ಹೇಳಿ ಕೇಳಲಿಕ್ಕೆ ಹೋದ್ರೆ ದುಪ್ಪಟ್ಟು ಹಣವನ್ನ ನಾನು ತತ್ತಬೇಕಾಗಿದೆ, ಹಾಗಾಗಿ ನನಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಪೊಲೀಸರ ಮುಂದೆ ಹೇಳಲಿಕ್ಕೆ ಹೋಗ್ತಾನೆ. ಪೊಲೀಸರು ಕೂಡ ಅವನನ್ನ ಲೆಕ್ಕಕ್ಕೆ ಹಾಕಿಕೊಳ್ಳದೆ ಅವನನ್ನ ಅಲ್ಲಿಂದ ದೂಡ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಹಾಗಾಗಿ ಅಂತ ದೂಡ್ತಕ್ಕಂಥ ಸಂದರ್ಭದಲ್ಲಿ ಸೋಮ ಅಲ್ಲಿಂದ ಏಕಚಿತ್ತಾಗಿ ಮನೆಗೆ ಬರ್ತಕ್ಕಂಥದ್ದನ್ನ ನಾವಲ್ಲಿ ನೋಡ್ತಾ ಹೋಗ್ತೀವಿ. ಅಂದ್ರೆ ಕೇವಲ ಒಬ್ಬ ಸೋಮನಿಗೆ ಆಗ್ತಕ್ಕಂಥ ಅನ್ಯಾಯ ಅಲ್ಲ ವಿದ್ಯಾರ್ಥಿಗಳೇ. ಎಲ್ಲೋ ಗಡಿಯಲ್ಲಿ ಯುದ್ಧ ನಡೆದಾಗ ಇಡೀ ಆ ಒಂದು ದೇಶದ ಹಳ್ಳಿಗಳಲ್ಲಿ ಅಂತಹ ಸೋಮಂದರು ಕೂಡ ಇದ್ದಾರೆ ಈ ದಿನ. ಅಂತಹ ಎಲ್ಲಾ ಸೋಮಂದರಿಗೂ ಕೂಡ ಆಗ್ತಕ್ಕಂಥ ಒಂದು ನೋವು, ಸಂಕಟ ಅನ್ನುವ ಮಾತನ್ನ ಇಲ್ಲಿ ನಿರಂಜನ್ ಅವರು ಈ ಒಂದು ಕಥೆಯ ಮೂಲಕ ಹೇಳ್ತಾ ಹೋಗಿದ್ದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾಗಿ ಈ ಒಂದು ಕಥೆಯನ್ನ ಓದ್ತಾ ಅದರ ಒಂದು ವಿವರಣೆಯನ್ನ ನಿಮಗಾಗಿ ನಾನಿಲ್ಲಿ ಹೇಳ್ತಾ ಹೋಗ್ತೇನೆ. ಸಣ್ಣ ಕಥೆಗಳು. ಎಣ್ಣೆ ಚಿಮಣೆ ಎಣ್ಣೆ. ಸೋಮ ಎಣಿಕೆ ಹಾಕಿದ, ಟಪಾಲು ಬಸ್ಸು ಬಂದಾಗ ಮಾರಿದ ಬೀಡ
21. ಸೋಮ ಎಣಿಕೆ ಹಾಕಿದ ಟಪಾಲು ಬಸ್ಸು ಬಂದಾಗ ಮಾರಿದ ಬೀಡ 21. ಬೇರೆ ಮಾರಾಟ 9. ಶಾಲೆಯ ಹುಡುಗರು ಕೊಂಡುಕೊಂಡ ಬೀಡ 10. ಚಿಲ್ಲರೆ ಮಾರಾಟ 6 ರೂಪಾಯಿ. ಅದು ನೆಲಗಡಲೆ ಗಿರಾಕಿ ಬಂದಿರಲಿಲ್ಲ, ಅಂತೂ ಆ ದಿನದ 4 ಆಣೆಯ ವ್ಯಾಪಾರವಾಗಿತ್ತು. ನೋಡಿ, ಸೋಮ ಒಂದು ಗೂಡಂಗಡಿ, ಸಣ್ಣ ಅಂಗಡಿಯನ್ನು ಇಟ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿದ್ದ. ಆತನ ಒಂದು ಅಂಗಡಿಯಲ್ಲಿ ಏನೇನು ಸಾಮಾನುಗಳು ದೊರೀತಾ ಇತ್ತು ಅಂತಂದ್ರೆ, ಅಲ್ಲಿ ಬೀಡಿಯನ್ನ ಮಾರ್ತಾ ಇದ್ದ ಆತ, ಮಕ್ಕಳಿಗೋಸ್ಕರ ನೆಲಗಡಲೆಯನ್ನ ಕೂಡ ಆತ ಮಾರ್ತಾ ಇದ್ದ. ದಿನ ಒಂದು ವ್ಯಾಪಾರ ಹೇಗೆ ಸಾಗ್ತಾ ಇತ್ತು ಅನ್ನುವ ಮಾತನ್ನ ನಾವಿಲ್ಲಿ ನೋಡ್ಬೇಕಾದ್ರೆ, ಸೋಮ ತಾನ ವ್ಯಾಪಾರ ಮಾಡಿರ್ತಕ್ಕಂಥ ಹಣವನ್ನ ಎಣಿಕೆ ಮಾಡ್ತಾ ಹೋಗ್ತಾನೆ. ಅವತ್ತಿನ ದಿವಸ ವ್ಯಾಪಾರ ಎಷ್ಟಾಗಿರ್ತದೆ ಅಂತಂದ್ರೆ, ಒಟ್ಟು ಅವತ್ತಿನ ದಿವಸ ಮಾರಿರ್ತಕ್ಕಂಥ ಬೀಡ 21, ಆಮೇಲೆ ಬೇರೆ ಬೇರೆ ಮಾರಾಟ 9 ಮಾಡಿರ್ತಾನೆ. ಶಾಲೆಯ ಹುಡುಗರು ಬಂದು ಆ ಒಂದು ನೆಲಗಡಲೆ ಕೊಂಡ್ಕೊಂಡಿರ್ತಕ್ಕಂಥದ್ದು 10, ಮತ್ತೆ ಸಣ್ಣ ಸಣ್ಣ ಒಂದು ತಿಂಡಿ ತಿನಿಸುಗಳನ್ನ ಕೊಂಡ್ಕೊಂಡಿರ್ತಕ್ಕಂಥದ್ದು 6. ಒಟ್ಟಾರೆ ಆ ದಿನದ ವ್ಯಾಪಾರ ಎಷ್ಟಾಗಿರ್ತದೆ? 25 ಪೈಸೆ, ಅಂದ್ರೆ 4 ಆಣೆ ವ್ಯಾಪಾರ ಸೋಮನಿಗೆ ಆಗಿರ್ತದೆ. ಹಾಗಾಗಿ ಮನೆಯ ವೆಚ್ಚ ನಿರ್ವಹಣೆಗೆ ಸಾಲದು ಆ ಹಣ, ಮತ್ತೆ ನಾಳೆಯ ವ್ಯಾಪಾರಕ್ಕೆ ಬೀಡ ಕಟ್ಟಲು ಬೀಡಿ ಕೊಳ್ಳಲು ದುಡ್ಡು ಬೇಕು. ಹಾಗಾಗಿ ಯಾವಾಗ ಸೋಮ ಆ ಒಂದು ತಾನು ದಿನನಿತ್ಯದ ವ್ಯಾಪಾರ ಏನಾಗಿರ್ತದಲ್ಲ, ಆ ವ್ಯಾಪಾರದ ಗಳಿಕೆಯಿಂದ ಬಂದಿರತಕ್ಕಂಥ ಹಣವನ್ನ ದಿನಚರಿ ಲೆಕ್ಕ ಹಾಕ್ತಾ ಇರ್ತಾನೆ. ಆವಾಗ 4 ಆಣೆ ವ್ಯಾಪಾರ ಏನಾಗಿರ್ತದಲ್ಲ, ಆ 4 ಆಣೆ ವ್ಯಾಪಾರದಲ್ಲೇ ಮತ್ತೆ ಮರು ದಿವಸಕ್ಕೆಂದು ವ್ಯಾಪಾರ ಮಾಡಬೇಕು. ಮತ್ತೆ ಮರು ದಿವಸಕ್ಕೆಂದು ತನ್ನ ಸಾಮಗ್ರಿಗಳನ್ನ ಕೊಂಡು ತಂದು ಮತ್ತೆ ಹೊಸ ವ್ಯಾಪಾರವನ್ನ ಶುರು ಮಾಡಬೇಕು. ಜೊತೆಗೆ ಮನೆಯ ಖರ್ಚನ್ನ ನೋಡ್ಬೇಕಾಗಿರ್ತದೆ. ಹಾಗಾಗಿ ತನಗೆ ಸಿಕ್ಕ 4 ಆಣೆ ವ್ಯಾಪಾರದಲ್ಲಿ ಆತ ನಾಳೆಯ ದಿವಸ ತಾನೇನೇನು ಕೊಂಡು ಮಾರ್ತಾ ಇದ್ನೋ ಆ ಒಂದು ಸಾಮಗ್ರಿಗಳಿಗೆ ಆ ಲಾಭ ಆಗಿರ್ತಕ್ಕಂಥ ವ್ಯಾಪಾರ ಆಗಿರ್ತಕ್ಕಂಥ ಹಣ ಸಾಲದೆ ಹೋಗ್ತದೆ. ಆಗ ಆತ ಅವನ ಹೆಂಡತಿ 2ನೇ ಬಾರಿ ಬಾಣಂತಿಯಾಗುವ ಪ್ರಯತ್ನದಲ್ಲಿ 1 ವರ್ಷದ ಹಿಂದೆ ಪ್ರಾಣ ಕಳೆದುಕೊಂಡಿದ್ದಳು. ಈಗ ಸೋಮನ ಪರಿಚಯ ನಮಗೆ ಆಗ್ತಾ ಹೋಗ್ತದೆ. ಹಾಗಾಗಿ ಸಣ್ಣ ಒಂದು ಅಂಗಡಿಯನ್ನ ಕಟ್ಟಿಕೊಂಡ ಸೋಮನಿಗೆ ಹೆಂಡತಿಯನ್ನ ನಾವು ನೋಡ್ತೇವೆ. ಹೆಂಡತಿ ಮತ್ತು ಮಗು, ಒಂದು ಮೊದಲನೆಯ ಹೆಣ್ಣು ಮಗು ಇರ್ತದೆ. 2ನೇ ಮಗುವಿನ ಹೆರಿಗೆಗಾಗಿ ಆ ಹೆಂಡತಿ ತನ್ನ ಒಂದು ಪ್ರಾಣವನ್ನ ತೆತ್ತಿರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಹಾಗಾಗಿ 1 ವರ್ಷದ ಹಿಂದೆ ಪ್ರಾಣ ಕಳೆದುಕೊಂಡಿದ್ದಳು. ನಿತ್ರಾಣಿಯಾಗಿದ್ದ ಹೆಂಗಸು ಅವಳು ಬಿಟ್ಟು ಹೋಗಿದ್ದು 3 ವರ್ಷದ ಹೆಣ್ಣು ಮಗು. ಆಕೆ ಅಲ್ಲಿಂದ ನಿಧನ ಹೊಂದಿದಾಗ ಸೋಮನ ಜೊತೆಯಲ್ಲಿ ಇರ್ತಕ್ಕಂಥದ್ದು 3 ವರ್ಷದ ಹೆಣ್ಣು ಮಗು ಅಂತ ಹೇಳಿ ನಾವು ನೋಡ್ತೀವಿ. ದಿನದ ಗಳಿಕೆಯಿಂದ ಬದುಕು ಸಾಗಬೇಕು. ಪಕ್ಕದಲ್ಲಿದ್ದ ರಾಯರ ಬಂಡಸಾಲೆಯಿಂದ ದಿನಕ್ಕೆ ಸಾಲುವಷ್ಟು ಅಕ್ಕಿಯನ್ನು ಒಯ್ಯುತ್ತಿದ್ದ. ಹಾಗಾಗಿ ದಿನದ ಒಂದು ಅಂಗಡಿಯ ವ್ಯಾಪಾರದ ಸಾಮಗ್ರಿಯ ಜೊತೆಗೆ ಮನೆಗೆಂದು ರಾಯರ ಬಂಡಸಾಲೆಯಿಂದ ದಿನಕ್ಕೆ ಅಕ್ಕಿಯನ್ನ ಕೊಂಡೊಯ್ದು ಅಡಿಗೆಯನ್ನ ಸಿದ್ಧಪಡಿಸಿ ತಾನು ಮತ್ತು ಮಗು ಉಂಡು ರಾತ್ರಿ ಮಲಗ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಹಾಗಾಗಿ ಈ ಒಂದು ಕಥೆಯ ಮುಂದಿನ ಭಾಗವನ್ನ ನಾನು ಮುಂದಿನ ತರಗತಿಯಲ್ಲಿ ಹೇಳ್ತೇನೆ ವಿದ್ಯಾರ್ಥಿಗಳೇ.